ಥ್ರಿಲ್ಲರ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ನಾನು ಅಶ್ವಥ್. 80ರ ದಶಕದಲ್ಲಿ ಬೆಂಗಳೂರು ಅಂಡರ್ವರ್ಲ್ಡ್ ನಲ್ಲಿ ಸಾಕಷ್ಟು ಸದ್ದು ಮಾಡಿದ್ದು ಕೊತ್ವಾಲ್ ರಾಮಚಂದ್ರ. ಆದ್ರೆ ರೌಡಿಸಂ ಅಂದ್ರೆ ಎದುರಾಳಿಗಳಿಗೇನು ಕಡಿಮೆ ಇರಲ್ಲ ಅಲ್ವಾ? ಅದೇ ರೀತಿ ಟಾರ್ಗೆಟ್ ಮಾಡಿ ಕೊತ್ವಾಲ್ ರಾಮಚಂದ್ರನ ಗುರುತು ಸಿಗದ ಹಾಗೆ ಸುಟ್ಟು ಹಾಕಿದ್ರು ಹಂತಕರು. ಆದ್ರೆ ಆ ಕೊಲೆ ಕೇಸಲ್ಲಿ ಅಗ್ನಿ ಶ್ರೀಧರ್ ಫಿಟ್ ಆಗೋ ಲಕ್ಷಣ ಬಹುತೇಕ ಕಾಣ್ತಾ ಇದೆ. ಅದಕ್ಕೆ ಕಾರಣ ಅಗ್ನಿ ಶ್ರೀಧರ್ ಕೊಟ್ಟ ಹೇಳಿಕೆ. ಹಾಗಾದ್ರೆ ಅಗ್ನಿ ಶ್ರೀಧರ್ ಕೊಟ್ಟ ಹೇಳಿಕೆ ಏನು? ಯಾರ ಮುಂದೆ ಆ ಹೇಳಿಕೆ ಕೊಟ್ರು? ಆ ಎಲ್ಲ ಡೀಟೇಲ್ಸ್ ಹೇಳ್ತೀವಿ ಇವತ್ತಿನ ಸ್ಕೆಚ್ ನಲ್ಲಿ. ಸಾವಿರದ 1980ರ ದಶಕದಲ್ಲಿ ಬೆಂಗಳೂರು ಅಂಡರ್ವರ್ಲ್ಡ್ ನಲ್ಲಿ ಸಖತ್ ಹೆಸರು ಮಾಡಿದ್ದವರು ಅಂದ್ರೆ ಕೊತ್ವಾಲ್ ರಾಮಚಂದ್ರ ಹಾಗೂ ಜಯರಾಜ್. ಮೊದಲಿನಲ್ಲಿ ಸ್ನೇಹಿತರಾಗಿದ್ದ ಇವರು ನೋಡುತ್ತಿದ್ದಂತೆ ಶತ್ರುಗಳಾಗಿ ಬೆಳೆದು ನಿಂತರು. ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗದಂತೆ ಆಗಿಬಿಟ್ಟರು. ಇದೇ ವೇಳೆಯಲ್ಲಿಯೇ ನೋಡಿ ಜಯರಾಜ್ಗೆ ಪರಿಚಯ ಆಗಿದ್ದು ಪತ್ರಕರ್ತ ಅಗ್ನಿ ಶ್ರೀಧರ್. ಇಷ್ಟಾಗಿದ್ರೆ ಇವತ್ತು ನಾವು ಅಗ್ನಿ ಶ್ರೀಧರ್ ಬಗ್ಗೆ ಹೇಳಬೇಕಾಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ನಡೆದ ಕೆಲವು ಮೇಜರ್ ಕ್ರೈಮ್ಗಳಲ್ಲಿ ಈ ಅಗ್ನಿ ಶ್ರೀಧರ್ ಹೆಸರು ಕೇಳಿ ಬರುತ್ತಿದೆ. ಇತ್ತೀಚೆಗೆ ನಡೆದ ಕಡಪನಗೆರೆ ಶ್ರೀನಿವಾಸ್ ಶೂಟೌಟ್ ಪ್ರಕರಣದಲ್ಲಿಯೂ ಸಹ 8ನೇ ಆರೋಪಿಯಾಗಿ ಅಗ್ನಿ ಶ್ರೀಧರ್ ಫಿಟ್ ಆಗಿದ್ದಾರೆ. ಅಗ್ನಿ ಶ್ರೀಧರ್ ಮನೆಯಲ್ಲಿ ಸಿಕ್ಕ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿಯೂ ಸಹ ಭಾಗಿಯಾಗಿರೋ ಆರೋಪ ಕೇಳಿಬಂದಿದೆ. ಇಷ್ಟೆಲ್ಲ ಆದ ಬಳಿಕ ಐಪಿಎಸ್ ಅಧಿಕಾರಿಯೊಬ್ರು ಅಗ್ನಿ ಶ್ರೀಧರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೀಗೆ ವಾರ್ನಿಂಗ್ ಕೊಟ್ಟಿದ್ದರಿಂದ 3 ದಿನಗಳ ಹಿಂದೆ ಅಗ್ನಿ ಶ್ರೀಧರ್ ನನ್ನನ್ನ ಪೊಲೀಸರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಡಿಜಿಪಿ ಆರ್.ಕೆ. ದತ್ತಾಗೆ ದೂರು ನೀಡಿದ್ದಾರೆ. ಆದ್ರೆ ದೂರು ನೀಡುವ ಸಂದರ್ಭದಲ್ಲಿ ನಾನು ಕೆಲವು ದಶಕಗಳ ಹಿಂದೆ ಅಂಡರ್ವರ್ಲ್ಡ್ ನಲ್ಲಿ ಗುರುತಿಸಿಕೊಂಡಿದ್ದೆ ಅಂದಿದ್ದಾರೆ. ಅಂಡರ್ವರ್ಲ್ಡ್ ನಲ್ಲಿ ಗುರುತಿಸಿಕೊಂಡಿದ್ದ ಸಮಯದಲ್ಲಿ ನಾನು ಬೆಂಗಳೂರು ಭೂಗತ ರೌಡಿ ಕೊತ್ವಾಲ್ ರಾಮಚಂದ್ರ ಕೊಲೆ ಮಾಡಿದ್ದ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದೆ ಅಂತಾನೂ ಹೇಳಿದ್ದಾರೆ. ಇದರಿಂದ ಸಾಕ್ಷ್ಯಾಧಾರವೇ ಇಲ್ಲದೆ ಖುಲಾಸೆಯಾಗಿದ್ದ ಕೇಸ್ಗೆ ಮತ್ತೆ ಮರುಜೀವ ಬಂದಿದೆ. ಇನ್ನು ಡಿಜಿಪಿ ದತ್ತಾ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ನಗರ ಪೊಲೀಸ್ ಆಯುಕ್ತರಿಗೆ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತೆ ಸೂಚಿಸಿದ್ದಾರೆ. ಯಾವಾಗ ಡಿಜಿಪಿ ಆರ್.ಕೆ. ದತ್ತಾ ಹೇಳಿದ್ರೋ ಆಗ್ಲೇ ನಗರ ಪೊಲೀಸ್ ಆಯುಕ್ತರು ಮಾಧ್ಯಮದ ಮುಂದೆ ಕೆಲವೊಂದು ಮಾಹಿತಿಯನ್ನ ನೀಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಂಡರ್ವರ್ಲ್ಡ್ ಜೊತೆ ಯಾರಿಗೆ ಸಂಬಂಧ ಇದ್ರೂ ಮುಲಾಜಿಲ್ದೆ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಅಂಡರ್ವರ್ಲ್ಡ್ಗೆ ಸಂಬಂಧಿಸಿದಂತೆ ಪೆಂಡಿಂಗ್ ಇರೋ ಕೇಸ್ನಲ್ಲಿ ಮತ್ತೆ ರಿಓಪನ್ ಮಾಡ್ತೇವೆ ಅನ್ನೋದನ್ನು ಹೇಳಿದ್ದಾರೆ. ಹೀಗೆ ಪೊಲೀಸರು ಮಾಧ್ಯಮದ ಮುಂದೆ ಹೇಳಿರುವ ಹೇಳಿಕೆಯನ್ನ ನೋಡಿದ್ರೆ ಹೀಗೆ ಭೂಗತ ಪಾತಕಿಗಳೊಂದಿಗೆ ನಂಟಿರುವ ಕೆಲವರು ಮತ್ತೆ ಜೈಲು ಪಾಲಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದನ್ನ ನೋಡಿಕೊಂಡ್ರೆ
ಪತ್ರಕರ್ತ ಅಗ್ನಿ ಶ್ರೀಧರ್ಗೂ ಕೂಡ ಕಂಟಕ ಉಂಟಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಕೊತ್ವಾಲ್ ರಾಮಚಂದ್ರ ಮರ್ಡರ್ ಕೇಸ್ನಲ್ಲಿ 16 ತಿಂಗಳುಗಳ ಕಾಲ ಅಗ್ನಿ ಶ್ರೀಧರ್ ಜೈಲಿನಲ್ಲಿದ್ದು ಬಿಡುಗಡೆಯಾಗಿದ್ದ. ಅಗ್ನಿ ಶ್ರೀಧರ್ ಬಿಡುಗಡೆಯಾಗೋಕೆ ಒಂದು ಕಾರಣ ಇದೆ. ಅದೇನಂದ್ರೆ ಕೊತ್ವಾಲ್ ರಾಮಚಂದ್ರ ಕೇಸ್ನಲ್ಲಿ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕೋರ್ಟ್ಗೆ ಕೊಡೋಕೆ ಆಗ್ಲಿಲ್ಲ. ಜೊತೆಗೆ ಅಗ್ನಿ ಶ್ರೀಧರ್ ಕೊಲೆ ಹಂತಕ ಅನ್ನೋದನ್ನ ಕೂಡ ಪೊಲೀಸರು ಪ್ರೂವ್ ಮಾಡಿರಲಿಲ್ಲ. ಹೀಗಾಗಿಯೇ 16 ತಿಂಗಳುಗಳ ಕಾಲ ಜೈಲಲ್ಲಿದ್ದು ಅಗ್ನಿ ಶ್ರೀಧರ್ ಜೈಲಿಂದ ಬಿಡುಗಡೆಯಾಗಿದ್ರು. ಇಷ್ಟೆಲ್ಲ ಆದ ಬಳಿಕ ಅಗ್ನಿ ಶ್ರೀಧರ್ ಇಂತಹ ಯಾವುದೇ ದೊಡ್ಡ ಕ್ರೈಮ್ ಕೇಸ್ನಲ್ಲೂ ಸಿಕ್ಕಾಕೊಂಡಿರಲಿಲ್ಲ. ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಇದ್ರೂ ಕೂಡ ಅದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಾ ಇರಲಿಲ್ಲ. ಇನ್ನು ಕೊತ್ವಾಲ್ ಕೊಲೆ ಪ್ರಕರಣದ ಬಳಿಕ ಅಗ್ನಿ ಶ್ರೀಧರ್ ರೌಡಿ ಆಸಾಮಿಯ ಪಟ್ಟಿ ಕೂಡ ಸೇರ್ಕೊಂಡ್ರು. ಅವತ್ತು ರೌಡಿ ಶೀಟರ್ ಪಟ್ಟಿಯಲ್ಲಿ ಏರಿರುವ ಅಗ್ನಿ ಶ್ರೀಧರ್ ಇವತ್ತು ರೌಡಿ ಅನ್ನೋ ಹಣೆ ಪಟ್ಟಿಯನ್ನೇ ಕಟ್ಕೊಂಡೋಗಿದ್ದಾರೆ. ಹಾಗಾದ್ರೆ ಅಗ್ನಿ ಶ್ರೀಧರ್ ಅವತ್ತು ಕೊತ್ವಾಲ್ ರಾಮಚಂದ್ರನ ಕೊಲೆ ಮಾಡಿದ್ದು ಹೇಗೆ? ಅಗ್ನಿ ಶ್ರೀಧರ್ ಜೊತೆಗೆ ಕೊಲೆ ಮಾಡುವಾಗ ಬೇರೆ ಯಾರೆಲ್ಲ ಇದ್ರು? ಕೊಲೆಯಾದ ಬಳಿಕ ಮುಂದೆ ಏನಾಯ್ತು? ಆ ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಸಮೀಪದ ತೋಟದಲ್ಲಿ ಕೊತ್ವಾಲ್ ರಾಮಚಂದ್ರನ ಕೊಲೆ ನಡೆಯುತ್ತೆ. ಆ ಕೊಲೆ ಹೇಗೆ ನಡೆಯುತ್ತೆ ಅಂದ್ರೆ ಕೊಲೆಯಾದವನ ಗುರುತು ಪೊಲೀಸರಿಗೆ ಸಿಗೋದೇ ಇಲ್ಲ. ಸಾಲದಕ್ಕೆ ಕೊಲೆ ಮಾಡಿದ ಬಳಿ ಶವವನ್ನ ಕಾರ್ನಲ್ಲಿ ಹಾಕೊಂಡು ಇಡೀ ಬೆಂಗಳೂರನ್ನೇ ಸುತ್ತಾಡ್ತಾರೆ. ಹೌದು, 80ರ ದಶಕದಲ್ಲಿ ಭೂಗತ ಪಾತಕಿಗಳಲ್ಲಿ ನಂಬರ್ 1 ಆಗಿದ್ದ ಕೊತ್ವಾಲ್ ರಾಮಚಂದ್ರನನ್ನ ಕೊಲೆ ಮಾಡೋಕೆ ಮೊದಲೇ ಸ್ಕೆಚ್ ರೆಡಿಯಾಗಿರುತ್ತೆ. ಆದ್ರೆ ಅಂದುಕೊಂಡಂತೆ ಕೊಲೆ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಅಷ್ಟೊಂದು ಹವಾ ಇಟ್ಟಿದ್ದ ಕೊತ್ವಾಲ್ ರಾಮಚಂದ್ರ. ಹಾಗಾಗಿ ಆತನನ್ನ ಎದುರು ಹಾಕಿಕೊಳ್ಳೋಕೆ ಯಾರೂ ಧೈರ್ಯ ಮಾಡುತ್ತಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕೊತ್ವಾಲ್ ಬೆಂಗಳೂರಿನಲ್ಲಿ ತನ್ನದೇ ಹವಾ ಮೇಂಟೈನ್ ಮಾಡ್ತಿದ್ದ. ಹೀಗಿರುವಾಗಲೇ ಆತನಿಗೆ ಎದುರಾಳಿ ಅಂತ ಬಂದಿದ್ದು ಜಯರಾಜ್. ಇನ್ನು ಮೊದಲಿಗೆ ಸ್ನೇಹಿತರಾಗಿದ್ರ ಇವರಿಬ್ರು ಬರ್ತಾ ಬರ್ತಾ ಶತ್ರುಗಳಾಗಿ ಬೆಳೆದು ನಿಂತರು. ಹೀಗಿರುವಾಗ ಜಯರಾಜ್ಗೆ ಪರಿಚಯ ಆಗಿದ್ದು ಅಗ್ನಿ ಶ್ರೀಧರ್ ಅಂಡ್ ಟೀಮ್. ಹೀಗೆ ಜಯರಾಜ್ ಪರಿಚಯವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳೋಕೆ ಅಂತಾನೆ ಅಗ್ನಿ ಅಂಡ್ ಟೀಮ್ ಈ ಕೊತ್ವಾಲ್ ರಾಮಚಂದ್ರನನ್ನ ಕೊಲೆ ಪ್ಲಾನ್ ಮಾಡಿದ್ರು. ಅದರಂತೆ ಬೆಂಗಳೂರಿನಿಂದ ಹಿಂಬಾಲಿಸಿಕೊಂಡು ಹೋದವರು ತುಮಕೂರು ಸಮೀಪ ಎಲ್ಲಿ ಕೊತ್ವಾಲ್ ಎಲ್ಲಿ ಇರ್ತಾನೆ ಅನ್ನೋದನ್ನ ತಿಳಿದುಕೊಳ್ತಾರೆ. ನಂತರ ಹಾಕಿದ ಸ್ಕೆಚ್ನಂತೆಯೇ ಅಲ್ಲಾಳಸಂದ್ರ ಸಮೀಪದ ತೋಟದ ಮನೆಯಲ್ಲಿ ಕೊತ್ವಾಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ.
ಹೀಗೆ ಅಟ್ಯಾಕ್ ಮಾಡಿದಾಗ ಕೊತ್ವಾಲ್ ಫುಲ್ ಎಣ್ಣೆ ಮತ್ನಲ್ಲಿರ್ತಾನೆ. ಆಗ್ಲೇ ಅಗ್ನಿ ಅಂಡ್ ಟೀಮ್ ಮನಸ್ಸೋ ಇಚ್ಛೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸುತ್ತಾರೆ. ಕ್ಷಣಾರ್ಧದಲ್ಲಿ ಕೊತ್ವಾಲ್ ರಾಮಚಂದ್ರ ನೆಲಕ್ಕೆ ಬೀಳ್ತಾನೆ. ಕೊಲೆ ಮಾಡಿದ ಬಳಿಕ ಆರೋಪಿಗಳು ಜಯರಾಜ್ಗೆ ಕರೆ ಮಾಡಿ ನಾವು ಕೊತ್ವಾಲ್ನನ್ನ ಮುಗಿಸಿದ್ದೇವೆ ಅಂತ ಹೇಳ್ಬಿಡ್ತಾರೆ. ಆದ್ರೆ ಜಯರಾಜ್ ಕಾಮಿಡಿ ಮಾಡಬೇಡಿ, ಸುಮ್ನೆ ಇರಪ್ಪ ಅಂತ ಫೋನ್ ಕೆಳಗಿಡ್ತಾನೆ. ಮತ್ತೆ ಕಾಲ್ ಮಾಡಿದ ಕೊಲೆಗಾರರು ಬೇಕಿದ್ರೆ ನೀವು ಎಲ್ಲಿದ್ದೀರಾ ಹೇಳಿ, ಶವವನ್ನ ತೆಗೆದುಕೊಂಡು ನಾವೇ ಬರ್ತೀವಿ ಅಂತ ಹೇಳ್ತಾರೆ. ಕೂಡಲೇ ಅಂಬಾಸಿಡರ್ ಕಾರೊಂದನ್ನ ಪಡೆದ ಆರೋಪಿಗಳು ಭೂಗತ ಪಾತಕಿ ಕೊತ್ವಾಲ್ ರಾಮಚಂದ್ರ ಶವವನ್ನ ಕಾರಿನೊಳಗೆ ಡಿಕ್ಕಿಗೆ ಹಾಕಿಕೊಂಡು ಬೆಂಗಳೂರಿಗೆ ಬರ್ತಾರೆ. ಕೊನೆಗೆ ಕೊತ್ವಾಲ್ ರಾಮಚಂದ್ರನ ಬಾಡಿ ಯಾರಿಗೂ ಸಿಗಬಾರದು ಅಂತ ಹೇಳಿ ಹೊಸೂರು ಸಮೀಪ ತೆಗೆದುಕೊಂಡು ಹೋಗಿ ಸುಟ್ಟು ಭಸ್ಮ ಮಾಡ್ತಾರೆ. ಇನ್ನು ಕೊಲೆಯಾದ 3 ತಿಂಗಳು ಕೊತ್ವಾಲ್ ಬಗ್ಗೆ ಯಾವುದೇ ಕ್ಲೂ ಕೂಡ ಸಿಗಲ್ಲ. ಆದ್ರೆ ಒಂದು ದಿನ ಕುಡಿದ ಅಮಲಿನಲ್ಲಿ ರವಿ ಎಂಬಾತ ಕೊತ್ವಾಲ್ನನ್ನ ಕೊಲೆ ಮಾಡಿದ್ದು ನಾನೇ ಅಂತ ಬಾರ್ನಲ್ಲಿ ಹೇಳ್ತಾನೆ. ಆಗ್ಲೇ ಬಾರ್ನಲ್ಲಿದ್ದ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಕೂಡಲೇ ಬಾರ್ಗೆ ಬಂದ ಪೊಲೀಸರು ರವಿ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಾರೆ. ಹೀಗೆ ವಿಚಾರಣೆ ಮಾಡಿದ ವೇಳೆಯಲ್ಲಿ ಅಗ್ನಿ ಶ್ರೀಧರ್ ಹಾಗೂ ಬಚ್ಚನ್ ಹೆಸರನ್ನ ರವಿ ಪೊಲೀಸರ ಮುಂದೆ ಬಾಯಿ ಬಿಡ್ತಾನೆ. ಕೂಡಲೇ ಪೊಲೀಸರು ಅಗ್ನಿ ಶ್ರೀಧರ್ ಹಾಗೂ ಬಚ್ಚನ್ನನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸ್ತಾರೆ. ಇನ್ನು 1986ರಲ್ಲಿ ರೌಡಿ ಶೀಟರ್ ಕೂಡ ಅಗ್ನಿ ಮೇಲೆ ತಿರುಗ್ಬೀಳ್ತಾರೆ. ಆದ್ರೆ ಕೊತ್ವಾಲ್ ಕೇಸ್ನಲ್ಲಿ ಅಗ್ನಿ ಶ್ರೀಧರ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಮಾತ್ರ ಪೊಲೀಸರು ಶೇಖರಿಸಲ್ಲ. ಇದರಿಂದ 1.5 ವರ್ಷ ಕೋರ್ಟ್ನಲ್ಲಿದ್ದ ಕೇಸ್ ಕೊನೆಗೆ ಖುಲಾಸೆಯಾಗುತ್ತೆ. ಯಾವಾಗ ಕೋರ್ಟ್ನಿಂದ ಕೇಸ್ ಖುಲಾಸೆ ಆಗುತ್ತೋ ಆಗ್ಲೇ ನೋಡಿ ಪೊಲೀಸರು ಬಿ ರಿಪೋರ್ಟ್ ಹಾಕಿ ಬಿಡ್ತಾರೆ. ಅಲ್ಲಿಗೆ ಭೂಗತ ಪಾತಕಿ ಕೊತ್ವಾಲ್ ರಾಮಚಂದ್ರ ಕೇಸ್ ಕೂಡ ಕ್ಲೋಸ್ ಆಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ದಶಕಗಳೇ ಕಳೆದ್ರೂ ಕೊಲೆ ಪ್ರಕರಣದ ಆರೋಪಿ ಮಾತ್ರ ಪೊಲೀಸರಿಗೆ ಸಿಕ್ಕಿಲ್ಲ. ಈಗ ಅಗ್ನಿ ಶ್ರೀಧರ್ ಡಿಜಿಪಿ ಆರ್.ಕೆ. ದತ್ತಾ ಮುಂದೆ ನಾನು ಕೊತ್ವಾಲ್ ರಾಮಚಂದ್ರ ಮರ್ಡರ್ ಕೇಸ್ನಲ್ಲಿ ಇದ್ದೆ ಅಂತ ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮತ್ತೆ ಈಗ ಕೇಸ್ ರಿಓಪನ್ ಆಗುವ ಸಾಧ್ಯತೆ ಕೂಡ ಇದೆ. ಇಷ್ಟು ದಿನ ಸಾಕ್ಷ್ಯಾಧಾರಗಳಿಲ್ಲದೆ ಕ್ಲೋಸ್ ಆಗಿದ್ದ ಕೊತ್ವಾಲ್ ಮರ್ಡರ್ ಕೇಸ್ ಅಗ್ನಿ ಶ್ರೀಧರ್ ಕೊಟ್ಟ ಹೇಳಿಕೆಯಿಂದ ಮರುಜೀವ ಬಂದಿದೆ. ಹಾಗಾದ್ರೆ ಪೊಲೀಸರ ನಡೆಯೇನು? ಹಾಗೆ ಕೊತ್ವಾಲ್ ರಾಮಚಂದ್ರನಿಗೂ ಜಯರಾಜ್ಗೂ ಹೇಗೆ ದ್ವೇಷ ಬೆಳೀತು? ಇವರ ಮಧ್ಯೆ ಅಗ್ನಿ ಶ್ರೀಧರ್ ಬಂದದ್ದು ಯಾಕೆ? ಆ ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಹೌದು, ಕೊತ್ವಾಲ್ ಹಾಗೂ ಜಯರಾಜ್ ಮೊದಲಿಗೆ ಇಬ್ಬರು ಸ್ನೇಹಿತರು ಕಣ್ರಿ. ಆದ್ರೆ ಒಂದು ಹುಡುಗಿಯ ವಿಚಾರಕ್ಕೆ ಇವರಿಬ್ಬರು ಪರಸ್ಪರ ಶತ್ರುಗಳಾಗ್ತಾರೆ. ಹಾಗಾದ್ರೆ ಸ್ನೇಹಿತರಾಗಿದ್ದಾಗ ಇವರಿಬ್ಬರು ಏನೆಲ್ಲ ಮಾಡ್ತಿದ್ರು? ಆ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ. ಬೆಂಗಳೂರು
ಬೆಂಗಳೂರಿನಲ್ಲಿ 80ರ ದಶಕದಲ್ಲಿ ಭೂಗತ ಪಾತಕಿ ಅನಿಸಿಕೊಂಡಿದ್ದ ಕೊತ್ವಾಲ್ ರಾಮಚಂದ್ರ ಹಾಗೂ ಜಯರಾಜ್ ಇಬ್ಬರು ಸ್ನೇಹಿತರು. ಶಿವಮೊಗ್ಗದಲ್ಲಿ ಆಟೋ ಡ್ರೈವರ್ ಆಗಿದ್ದ ಕೊತ್ವಾಲ್ ರಾಮಚಂದ್ರ ನಂತರ ಬೆಂಗಳೂರಿಗೆ ಬಂದಿದ್ದ. ಹೀಗೆ ಬೆಂಗಳೂರಿಗೆ ಬಂದವನು ಉತ್ತರ ವಿಭಾಗದಲ್ಲಿ ಫುಲ್ ಗ್ರಿಪ್ ಇಟ್ಕೊಂಡಿದ್ದ. ಅದರಲ್ಲೂ ಶ್ರೀರಾಂಪುರ, ವೈಯಾಲಿ ಕಾವಲ್, ಪೈಪ್ಲೈನ್ ಮುಂತಾದ ಕಡೆ ಫುಲ್ ಮೇಂಟೈನ್ ಮಾಡಿದ್ದ. ಹೀಗಿರುವಾಗ ಜಯರಾಜ್ ಹಾಗೂ ಕೊತ್ವಾಲ್ ಒಮ್ಮೆ ಹೆಬ್ಬಾಳದ ಮೇಕ್ರಿ ಸರ್ಕಲ್ ಬಳಿ ಯುವತಿಯೊಬ್ಬಳನ್ನ ಆಟೋದಲ್ಲಿ ಕಿಡ್ನಾಪ್ ಮಾಡಿದ್ರು. ನಂತರ ಆಕೆಯ ಮೇಲೆ ಅತ್ಯಾಚಾರ ಕೂಡ ನಡೆಸಿದ್ರು. ಆದ್ರೆ ಕೆಲವರು ಹೇಳುವ ಪ್ರಕಾರವಾಗಿ ಇದೇ ತರ ಹುಡುಗಿಯ ವಿಚಾರವಾಗಿ ಇವರಿಬ್ಬರ ನಡುವೆ ಜಗಳ ಆಗಿ ಶತ್ರುಗಳಾದ್ರು ಅಂತಾರೆ. ಯಾವಾಗ ಜಯರಾಜ್ ಹಾಗೂ ಕೊತ್ವಾಲ್ ದೂರ ಆಗ್ತಾರೋ ಆಗ್ಲೇ ನೋಡಿ ಇವರಿಬ್ಬರಲ್ಲಿ ದ್ವೇಷ ಅನ್ನೋದು ಬೆಳೆಯೋದು. ನಂತರ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದ ಹಾಗೆ ಆಗಿ ಹೋಗುತ್ತೆ. ಇದೇ ವೇಳೆಯಲ್ಲಿ ಕೊತ್ವಾಲ್ಗೆ ಸ್ವಲ್ಪ ಪೊಲಿಟಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ. ಭೂಗತ ಪಾತಕಿ ಕೊತ್ವಾಲ್ಗೆ ಸಪೋರ್ಟ್ ಮಾಡಿದ್ದ ರಾಜಕಾರಣಿ ಬೇರೆ ಯಾರೂ ಅಲ್ಲ, ದೇವರಾಜ್ ಅರಸ್ ಅಳಿಯ ಎಂಡಿ ನಟರಾಜ್. ಮೊದಲೇ ಭೂಗತ ಪಾತಕಿಯಾಗಿದ್ದ ಕೊತ್ವಾಲ್ಗೆ ಯಾವಾಗ ಪೊಲಿಟಿಕಲ್ ಸಪೋರ್ಟ್ ಸಿಕ್ತೋ ಆಗ್ಲೇ ನೋಡಿ ಇನ್ನಷ್ಟು ಹವಾ ಮೇಂಟೈನ್ ಮಾಡೋಕೆ ಶುರು ಮಾಡಿದ್ದು. ಇನ್ನು ಇದೇ ವೇಳೆಯಲ್ಲಿ ಜಯರಾಜ್ನನ್ನ ಜೈಲಿಗೂ ಕೂಡ ಕಳುಹಿಸಿದ್ದು. ಜಯರಾಜ್ ಅನ್ನುವ ಭೂಗತ ಡಾನ್ ಜೈಲಿನಲ್ಲಿರುವ ಸಮಯದಲ್ಲಿ ಕೊತ್ವಾಲ್ ರಾಮಚಂದ್ರ ಪ್ರಬಲನಾಗಿ ಬೆಳೆದು ಅವನ ಜಾಗವನ್ನ ಆಕ್ರಮಿಸಿಕೊಳ್ತಾನೆ. ಜಯರಾಜ್ ಬಿಡುಗಡೆಯಾಗಿ ಬಂದ ಮೇಲೆ ಅವನಿಗೂ ಕೊತ್ವಾಲ್ಗೂ ತಿಕ್ಕಾಟ ಶುರುವಾಗುತ್ತೆ. ಇದೇ ವೇಳೆಯಲ್ಲಿಯೇ ಅಗ್ನಿ ಶ್ರೀಧರ್ ಕೂಡ ಕೊತ್ವಾಲ್ ರಾಮಚಂದ್ರ ಮೇಲೆ ದ್ವೇಷ ಬೆಳೆಸಿಕೊಂಡಿರ್ತಾನೆ. ಯಾಕಂದ್ರೆ ತನ್ನ ಅಣ್ಣನ ಮಗನನ್ನ ಕೊತ್ವಾಲ್ ರಾಮಚಂದ್ರ ಹೊಡೆದಿರ್ತಾನೆ. ಯಾವಾಗ ಜಯರಾಜ್ಗೂ ಕೊತ್ವಾಲ್ ಆಗಲ್ಲ ಅಂತ ಗೊತ್ತಾಯ್ತೋ ಆಗ್ಲೇ ಜಯರಾಜ್ಗೆ ಗುರುತಿಸಿಕೊಳ್ಳೋದಕ್ಕೆ ಮುಂದಾದ. ಆದ್ರೆ ಅಗ್ನಿ ಶ್ರೀಧರ್ ಜಯರಾಜ್ ಮುಂದೆ ಹೇಳಿದ ಯಾವುದೇ ಮಾತುಗಳನ್ನ ಜಯರಾಜ್ ನಂಬಲೇ ಇಲ್ಲ. ಹೀಗಿರುವ ವೇಳೆಯಲ್ಲಿ ಕೊತ್ವಾಲ್ ಶಿವಾಜಿನಗರದಲ್ಲಿದ್ದಾಗ ಅವರ ಮನೆ ಮೇಲೆ ಪೊಲೀಸರು ರೈಡ್ ಮಾಡ್ತಾರೆ. ಆದ್ರೆ ಪೊಲೀಸರು ರೈಡ್ ಮಾಡುವ ವಿಚಾರ ಗೊತ್ತಾಗಿ ತನ್ನ ಬುಲೆಟ್ ಬೈಕ್ ಏರಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ಅಲ್ಲಿಂದ ಎಸ್ಕೇಪ್ ಆಗಿ ತುಮಕೂರಿನಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ತಾನೆ. ಇದೇ ವೇಳೆಯಲ್ಲಿಯೇ ನೋಡಿ ಅಗ್ನಿ ಶ್ರೀಧರ್ ತನ್ನ ಸಹಚರರೊಂದಿಗೆ ತುಮಕೂರಿನ ಅಲ್ಲಾಲಸಂದ್ರದಲ್ಲಿ ಅಟ್ಯಾಕ್ ಮಾಡಿದ್ದು. ಒಟ್ನಲ್ಲಿ ಕೊಲೆ ನಡೆದು ದಶಕಗಳೇ ಕಳೆದ್ರೂ ಇದುವರೆಗೂ ಆರೋಪಿಗಳ ಮೇಲೆ ಯಾವುದೇ ಸಾಕ್ಷ್ಯಾಧಾರಗಳು ಮಾತ್ರ ಸಿಕ್ಕಿಲ್ಲ. ಈಗ ಬೆಂಗಳೂರಿನಲ್ಲಿ ಕಡಬಗೆರೆ ಶೀನನ ಶೂಟೌಟ್ ಆದ ಬಳಿಕ ಅಗ್ನಿ ಶ್ರೀಧರ್ ಕೂಡ ಪ್ರಕರಣದಲ್ಲಿ ಆರೋಪಿ ಅಂತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಆದ್ರೆ ಇಷ್ಟೆಲ್ಲ ಆದ ಬಳಿಕ ಈಗ ಡಿಜಿಪಿ ಕಚೇರಿಗೆ ತೆರಳಿದ್ದ ಅಗ್ನಿ ಶ್ರೀಧರ್ ತಾವು ಈ ಹಿಂದೆ ಅಂಡರ್ವರ್ಲ್ಡ್ನಲ್ಲಿದ್ದ ವಿಚಾರ ಉಲ್ಲೇಖಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಡಿಜಿಪಿಗೆ ಕೊಟ್ಟಿರುವ ದೂರಿನ ಪ್ರತಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಕೆಲವೊಂದು ಪ್ರಕರಣ ಬಗ್ಗೆ ಅವರೇ ಸುಳಿವು ನೀಡಿದ ಹಿನ್ನೆಲೆಯಲ್ಲಿ ತನಿಖೆ ನಡೆಸಲಿದ್ದೇವೆ ಅಂತ ಅಂದಿದ್ದಾರೆ. ಸದ್ಯ ಹಿಂದಿನ ಕೆಲ ಹೇಳಿಕೆಗಳು ಹಾಗೂ ದಾಖಲೆ ಪತ್ರಗಳು ಪರಿಶೀಲನೆ ನಡೀತಾ ಇದೆ. ಸಾಕ್ಷಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ಒಂದು ವೇಳೆ ಸಾಕ್ಷಿಗಳು ಸಿಕ್ಕಿದ್ರೆ ಯಾರ ಮುಲಾಜಿಗೂ ಬಗ್ಗದೆ ಕ್ರಮ ಕೈಗೊಳ್ಳುವ ವಿಶ್ವಾಸವನ್ನ ಪೊಲೀಸ್ ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.